ನಾವು ಒಂದ್ಸಲ ದುಬೈಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಸುಮ್ಮನೆ ಏನೋ ಒಂದು ಮಾತಿಗೆ ನಾನು ಹಲೋ ಮೈ ಹೀರೋಸ್ ಅಂತ ಹೇಳಲ್ಲ. ಬಿಜಾಪುರ ಈಗ ಬಿಜಾಪುರದಿಂದ ನೋಡ್ತಿರೋಕೆ ದುಬೈ ಕರೆಸ್ಕೊಳ್ಳಿ. ಯಾಕೋ ಭಿಕ್ಷೆ ಬೇಡ್ತೀಯಾ? ಧನ್ಯ ಕೊಪ್ಪಳ ಮತ್ತು ಪ್ರಾರ್ಥನಾ ಕೊಪ್ಪಳ. ರಾಗಿಣಿ ಫ್ರಮ್ ಪುಣೆ. ನನ್ನ ಹೆಸರು ದೀಪಿಕಾ, ನಮ್ಮೂರು ಟಿ ನರಸೀಪುರ. ದಿಲಿಶಾ ಫ್ರಮ್ ದುಬೈಯಾ? ಇಲ್ಲಿ ನಾನು ಇದುವರೆಗೂ ಶೆಟ್ಟಳ್ಳಿ ಚರ್ಚ್ ನೋಡೇ ಇಲ್ಲ. ಆ ಥರ ಬೇಡ್ಕಂಡೇನೆ ನಾನು ನನ್ನ ಫಾಲೋವರ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಕ್ಕೆ ಇಷ್ಟ ಇದ್ರೆ ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡಕ್ಕೆ ಇಷ್ಟ ಇಲ್ವಾ ಸಪೋರ್ಟ್ ಮಾಡಕ್ಕೆ ಹೋಗಲ್ಲ ಅಷ್ಟೇ. ನಾನು ಬಂಗಾರಿನ ಬೇಡ ಏನು ಬೇಡ, ಊಟ ಮಾಡಿ. ನಮ್ಮ ಮತ್ತೆ ಇದಾರಲ್ಲ ಈ ವಯಸ್ಸಾದವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ತಿನ್ನಿಸ್ಬೇಡಿ ಅಂದ್ರೂ ಕರೆದು ತಿನ್ನಿಸ್ತಿರ್ತಾರೆ. ಇವಳು ಅದಕ್ಕೆ ಓಡ್ತಾಳೆ ಅಲ್ಲಿ ಬೋಡ. ನೀನು ಸ್ಟಾರ್ಟ್ ಮಾಡಿದ್ಯಾ ಬ್ಲಾಗ್ನ? ಹೇಳ್ತೀನಿ ಬಲ್ಲಿ. ತಿಂತಾ ಇದೆಯಾ? ಸರಿಯಾಗಿ ತಿನ್ನು ಆಯ್ತಾ? ಅಷ್ಟೇ ಅಲ್ಲ. ನಮ್ಮಮ್ಮ ಮೊಟ್ಟೆ ಸಾರು ಮಾಡಿದ್ದಾರೆ. ಮೊಟ್ಟೆ ರೆಸಿಪಿ ಏನೋ ಬೇಕಾ? ಬರೀ ಅದೇ ಆ ರೆಸಿಪಿ ಬೇಕಾ ಈ ರೆಸಿಪಿ ಬೇಕಾ? ಇನ್ನೇನು ವಿಡಿಯೋ ಮಾಡಕ್ ಹೋಗ್ಬಿಡ ನೀನು. ನಿಮ್ಮ ಅಮ್ಮ ಸೇರ್ಕೊಂಡು ಅಂತ ಹೇಳಿದಾರೆ ಸಾಮ್ರಾಟ್ ಶೆಟ್ಟಿ ಫುಡ್ ಬ್ಲಾಗ್ ಅಂತ ಮಾಡ್ಕೊಂಬಿಡಿ. ಇದು ನಿಮ್ಮಮ್ಮ ಏನೋ ಕಟ್ ಕಳಿಸಿದಾರಲ್ಲ, ಏನು ಹೇಳಿದ್ದು? ಅದು ಅವಶ್ಯಕತೆ ನಿಂಗೆ ತಿನ್ನೋದಿಲ್ಲ. ಏನಮ್ಮ ಇದೆ ಹೆಸರು? ಕಡುಬು. ಸರಿ, ಒಂದು ವಿಡಿಯೋ ಮಾಡೋದು ಮರ್ತೋಗಿದ್ದೀನಿ, ಒಂದು ಬ್ಲಾಗ್ ಮಾಡೋದು ಮರ್ತೋಗಿದ್ಯಾ? ನೆನ್ಪು ಮಾಡ್ಕ. ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳಿದ್ದಲ್ಲ, ಅದು ಬ್ಲಾಗ್ ಮಾಡ್ದ ನೀನು? ನಾನು ಅವತ್ತು ನೋಡಿದಾಗ ಒಂದು 10 ಬಂದಿತ್ತು, ಮಾಡಿದ್ರಾಯ್ತು ಅಂತ ಅನ್ಕೊಂಡಿದ್ದೆ. ನಾನು ಹಂಗೆ ಅನ್ಕೊಂಡಿದ್ದೆ 10 ಬರುತ್ತೆ ಅಂತ. ಅರೆ ನಿನ್ನ ಫೇಸಿಗೆ ಅಷ್ಟೇ ಬರೋದು, ಒಂದು 10, ನನ್ನ ಫೇಸಿಗೆ ಒಂದು 100 ಬಂದೈತೆ. ಹೌದಾ? 100? ಐ ಥಿಂಕ್ ಆ ವಿಡಿಯೋದಲ್ಲಿ ನಾನು ನೀನು ಇಬ್ಬರಲ್ಲಿ ಓದಿದ್ದೆ. ಅಕ್ಕಿ ನೀನು ಇಲ್ಲದೆ ಇದ್ದಿದ್ರೆ 1000 ಬಂದಿರೋದು. ಕರ್ಕೊಂಡು 100 ಬಂದೈತೆ. ಕ್ಯೂಟಿಗೂ ಗೊತ್ತಾಗಿ ನಗಾಡ್ತಾವಳು ನೋಡಿ. ಅವಾಗಲೇ ನೋಡಿದ್ದೆ ನಾನು. ಹೌದಾ? 100 ಆಗ್ಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಹೌದಾ? ಬೇಗ ತಿನ್ನು, ಮತ್ತೆ ಬೇಗ ಮಾಡೋಣ ಬ್ಲಾಗು. ಅದಕ್ಕೆ ನಾನೇ ಸ್ಟಾರ್ಟ್ ಮಾಡ್ಕೊ ಬಂದೆ. ಸೊ ಹಾಗಾದ್ರೆ ಈ ಬ್ಲಾಗ್ ಬಂದು ಆ ದಿನ ಯಾರ್ಯಾರು ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಹೇಳಿದ್ದೆ 100 ಜನ ಮಾಡಿದ್ದಾರೆ. ಹಾಗಾದ್ರೆ ಈ ಬ್ಲಾಗ್ ಬಂದು ಅವ್ರು ಯಾರ್ಯಾರು ಕಮೆಂಟ್ ಹಾಕಿದ್ದಾರೆ ಅವ್ರ ಹೆಸರು, ಅವ್ರಿಗೆ ಡೆಡಿಕೇಟ್, ಅವ್ರ ಹೆಸರು ಮತ್ತೆ ಅವ್ರ ಊರ ಹೆಸರು ನನ್ನ ಬೇಬಿ ಹೇಳ್ತೀವಿ. ಸೊ ವೆಲ್ಕಮ್ ಮಾಡ್ಬೇಡ. ಹಾಗಾದ್ರೆ ಇದೇನಿದ್ದು ಅಮ್ಮ ಕೂದ್ಲು? ಏನಮ್ಮ ಇದು ಸಾರಲ್ಲಿ ಕೂದ್ಲ ಬಿಟ್ಟವ್ರೆ? ಅದು ಇವತ್ತು ಕೂದಲಿದೆ, ಬೇರೆ ದಿನ ಬೇರೆ ಬೇರೆ ಸಿಗುತ್ತೆ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಆ್ಯಕ್ಚುಲಿ ಎಷ್ಟೋ ದಿನ ಆಗಿತ್ತು ಈ ಜಾಗದಲ್ಲಿ ಕೂತು ವಿಡಿಯೋ ಮಾಡಿ. ಐ ಥಿಂಕ್ ತಿಂಗಳೇ ಆಗ್ತಾ ಬಂತು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ರು ಅವರೆಲ್ಲರಿಗೂ ಮನಸಾರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಓಕೆ, ಈಗ ನಾನು ಕೇಳಿದೆ ಏನಂತ, ಯಾರ್ಯಾರು ನನ್ನ ವೀಡಿಯೋಸ್ಗಳು ಯಾವ್ಯಾವ ಊರು, ನಮ್ಗೊಂದು ಕ್ಲಾರಿಟಿ ಬೇಕು ಅಂತ ಒಂದು ವಿಡಿಯೋ ಹಾಕಿತ್ತಲ್ಲ, ಆ ಕ್ಲಾರಿಟಿ ವಿಡಿಯೋದಲ್ಲಿ ಹೇಳಿದ್ವಿ ಯಾರ್ಯಾರು ಯಾವ್ಯಾವ ಊರಿಂದ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಅಂತ ಅಂದ್ವಿ. ನಾವು ಅನ್ಕೊಂಡಿದ್ದೆ ಏನಿಲ್ಲ ಎಲ್ಲ. ನಾನು ಹೇಳಿದೆ ಒಂದು 10 ಜನ ಕಮೆಂಟ್ ಹಾಕ್ತಾರೆ ಅಂತ ಅಷ್ಟೇ ಅನ್ಕೊಂಡಿದ್ದು. ಒಂದು 10 ಜನ ಆಗ್ತಾರೆ. ಇವಾಗ ನನಗಿರೋ ರೀಚಿಗೆ 1000 ಜನ 2000 ಜನ ನೋಡ್ತಾರೆ. ಏನೇನು ಮಾಡ್ಬೇಕಂತ ಅವಾಗೆಲ್ಲ ಒಂದು 10-15 10 to 15 ಮೆಂಬರ್ಸ್ ಅಷ್ಟೇ ಕಮೆಂಟ್ ಹಾಕೋದು, ಅದು ಮಾಡಿಸಿ ಇದು ಮಾಡಿಸಿ ಅದು ಮಾಡಿ ಇದು ಮಾಡಿ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಒಂದಷ್ಟು ಹಾಕ್ಬೋದು ಅಂತ ಅನ್ಕೊಂಡಿದ್ವಿ. ಪರವಾಗಿಲ್ಲ, ಸುಮಾರು ಜನ ಹಾಕಿದ್ರು. 100 ನಾನು ಇವಾಗ ನೋಡಿದೆ, ಇವಳು ಹೇಳಿದ್ಮೇಲೆ ನೋಡಿದೆ, ಖುಷಿ ಆಯಿತು ನಿಜವಾಗ್ಲೂ. ಪರವಾಗಿಲ್ಲ, ಓಕೆ ಅನ್ನಿಸ್ತು. ಬಟ್ 100 ತುಂಬಾ ಕಡಿಮೆ, ಯಾಕಂದ್ರೆ ನಂದು ಇನ್ಸ್ಟಾಗ್ರಾಮ್ ಹೋಲಿಸ್ಕೊಂಡ್ರೆ ಇದು ಕಡಿಮೆ. ಬಟ್ ನೋಡೋಣ, ಟೈಮ್ ತಗೊಳತ್ತೆ. ಹೇಳ್ಬೇಕಂದ್ರೆ ಇವ್ನಿಗೆ ಯಾವಾಗಲೂ ಅಷ್ಟೇ ಹಿಂಗೆ ಯಾವ್ದಾರ ಸಕ್ಸಸ್ ಅನ್ನೋ ಸಿಕ್ಕೇ ಇಲ್ಲ. ಸುಮಾರು ಜನಕ್ಕೆ ಸಿಗುತ್ತೆ, ಬಟ್ ಇವನು ತುಂಬಾ ಕಷ್ಟಪಟ್ಟು ಒಂದು ಮೆಟ್ಲನ್ನ ಒಂದ್ಸಲ ಇಟ್ಟಿಲ್ಲ ಅವ್ನು ಹೆಜ್ಜೆನ. ಒಂದು 3-4 ಸಲ ಒಂದೇ ಅದೇ ಸ್ಲೋ ನಡೀತಾರೆ. ಆ ಥರ ಅಲ್ಲ, ಆ ಥರ ನಂದು ಮೆಟ್ಲು ಹೆಂಗೋಗತ್ತೆ ಅಂತ ಹೇಳ್ತೀನಿ ಕೇಳಿ. ಹಿಂಗೋಗತ್ತೆ, ಮತ್ತೆ ಹಿಂಗೆ ಬಂದಿರುತ್ತೆ, ಮತ್ತೆ ಹಿಂಗೋಗತ್ತೆ, ಹಿಂಗೆ ಬಂದಿರುತ್ತೆ, ಸ್ಲೋ ಆಗಿ ಹಿಂಗೆ ಹೋಗುತ್ತೆ, ಆ ಥರ ಆಗ್ತಾ ಇರುತ್ತೆ. ಹಾಗೆ ಫೋನ್ ಮಾಡ್ತವ್ರೆ, ಹಂಗೆ ಹೇಳ್ತಿದ್ದಾಡಿ ಅಲ್ಲ ಇವರಮ್ಮ ಸ್ಟ್ರೈಟ್ ಫಾರ್ವರ್ಡ್ ಕಮಲಮ್ಮ ಫೋನ್ ಮಾಡೋರಂತ. ವಿಡಿಯೋ ಮಾಡ್ತಿತ್ತಮ್ಮ, ತಡಿ ಮಾಡ್ತೀನಿ ಒಂದು 5 ನಿಮಿಷ. ಏನಾರು ಅರ್ಜೆಂಟಾಗಿ ಕೇಳು ಫಸ್ಟ್. ಹಾಂ ಸರಿ. ಏನಾರು ಇತ್ತಾ? ತಡಿ ನಾನೇ ಮಾಡ್ತೀನಿ, 1 ನಿಮಿಷ. ಏನಂತೆ? ಕಡುಬು ಕೊಟ್ಟಿದ್ರಲ್ಲ ತಿಂದ ಅಂತ. ಹಾಗೆ ಈ ವಿಡಿಯೋ ಇವಾಗ ನಾನು ಇವಾಗ ಹೆಸರುಗಳು ಪ್ರತಿಯೊಬ್ಬರಿದ್ದು ಹೆಸರು ಮತ್ತು ಊರು ಯಾರ್ಯಾರು ಕಮೆಂಟ್ ಹಾಕಿದ್ರಿ ಅವ್ರು ಎಲ್ಲರದು ಹೆಸರುಗಳು ಮತ್ತು ಯಾವ ಊರಿಂದ ಪ್ರತಿಯೊಂದು ನಾನು ಕಮೆಂಟ್ನ ಓದ್ತೀನಿ. ಇವಾಗ ಕೆಲವೊಂದು
ಊರುಗಳ ಹೆಸರು ಕೇಳಿ ನಮಗೆ ಶಾಕ್ ಆಗಿದೆ. ನಿಜವಾಗ್ಲೂ ಎಲ್ಲಿಂದ ಯಪ್ಪ ನಿಜವಾಗ್ಲೂ ಅಲ್ಲಿಂದೆಲ್ಲ ನೋಡ್ತಾರ ಅದು ಸುಮ್ಮನೆ ಯಾರು ಹಾಕಿದಾರ ಅಂತಾನು ಡೌಟ್ ಬಂತು. ಓಕೆ, ಅದನ್ನ ಈಗ ಓದೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಸಜೆಷನು, ಉತ್ತರ ಅಲ್ಲ, ಒಂದು ಸಜೆಷನ್ ಕೇಳ್ತಾ ಇರೋದು. ಏನು ಅಂತಂದರೆ, ನನ್ನ ಕಮೆಂಟ್ಸ್ ಆಗಿರೋದು ಅಥವಾ ಮೆಸೇಜ್ಗಳು DMsಗಳಾಗಿರ್ಬೋದು, ಇಲ್ವಾ ನನಗೆ ರೋಡಲ್ಲಿ ಹೋದಾಗ ಯಾರು ಸಿಕ್ಕಿದಾಗ ಸುಮಾರು ಜನ ಕೇಳಿದ್ದಾರೆ. ಯಾಕೆಂದರೆ ನನ್ನ ಮಗಳಿಗೆ ಆಲ್ರೆಡಿ 1 year ಆಗ್ತಾ ಬಂತು. ಸೊ ನಿಮ್ಮ ಮಗಳಿದು ಅಕೌಂಟ್ ಕ್ರಿಯೇಟ್ ಮಾಡಲ್ವಾ ಇನ್ಸ್ಟಾಗ್ರಾಮಲ್ಲಿ, ನಿಮ್ಮ ಮಗಳಿದು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಎಲ್ಲರೂ ಮಾಡ್ತಾರಲ್ಲ ನೀವು ಒಂದು ಮಾಡಿ ಅಂತ ಕೇಳ್ತಾಯಿದ್ರು. ಬಟ್ ನನ್ನ ತಲೆಯಲ್ಲಿ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಡೌಟ್ ಇದೆ, ಅಂದ್ರೆ ಮಾಡದ, ಬಟ್ ಇವಾಗಲೇ ಏನಕ್ಕೆ ಎರಡೂ ಇದೆ. ಸೊ ಇವಾಗ ಏನು ಅಂತಂದ್ರೆ ಡೌಟ್ ಇದೆ, ಅಂದ್ರೆ ನನ್ನ ತಲೆಯಲ್ಲೇ ಇರಲಿಲ್ಲ. ಈಗ ರೀಸೆಂಟಾಗಿ 1 ವಾರದಿಂದ ತುಂಬ ಜನ ಕೇಳಿದಾಗ ಅನ್ನಿಸ್ತು ಏನಕ್ಕೆ ಅಲ್ವಾ. ಓಕೆ, ನಿಮ್ಮ ಹತ್ರನೇ ಅವ್ನು ಕೇಳ್ತಿದ್ದೆ, ಬೇಕಾ ಬೇಡವಾ ಅಂತ ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ನಾವಿಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನು ಮಾಡೋದು ಅಂತ ಡಿಸಿಷನಿಗೆ ಬರ್ತೀವಿ, ವ್ಲಾಗ್ ಮಾಡ್ತೀವಿ. ಅದನ್ನು ಫಸ್ಟ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈ ವಾರದಲ್ಲೇ ಡಿಸೈಡ್ ಆಗುತ್ತೆ. ಸೊ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಕೊಡಿ, ಬೇಕಾ ಬೇಡ ಅಂತ. ಓಕೆನಾ? ಓಕೆ, ಈಗ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ನನ್ನ ವೀಡಿಯೋಸ್ಗಳನ್ನ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ನಾನು ಓದ್ತೀನಿ, ನೀನು ಓದು, ಆಯಿತಾ? ಫಸ್ಟ್ ನಾನು ಓದ್ಬಿಡ್ಲಾ? ಫಸ್ಟ್ನೇದು ಆ್ಯಕ್ಚುಲಿ ಫಸ್ಟ್ನೇ ಕಮೆಂಟ್ ಅಂದರೆ ನಾನು ಪೂರ್ತಿ ಸ್ಕ್ರೋಲ್ ಮಾಡಿದಾಗ ಫಸ್ಟ್ ಕಮೆಂಟ್ ಬಂದಿರೋದು ಇಲ್ಲಿಂದ ಸ್ಟಾರ್ಟ್. ಇವಾಗ ಇದು ಅಲ್ಲಿ ಬರುತ್ತಾ ಇದರಲ್ಲಿ? ಇಲ್ಲ, ಬರಲ್ಲ, ಅದೇನು ಬರಲ್ಲ. ಓಕೆ, ನೀನು ಓದು ಹೇಳ್ಬೇಕಷ್ಟೆ. ಇದು ಇಲ್ಲಿಂದ ಓದಬೇಕು. ನೋಡಿ, ಹಿಂಗಂದ್ರೆ ಓಕೆ, ಇದೆಲ್ಲ ಅಷ್ಟಿರೋದು. ಓಕೆ, ಮಾನ್ಯ ಫ್ರಮ್ ಹಾಸನ್. ನಮ್ಮ ಹಾಸನದಿಂದನೇ ನೋಡ್ತಿದ್ದಾರೆ ಮಾನ್ಯ ಅಂತ. ಮಾನ್ಯ ಫ್ರಮ್ ಹಾಸನ್. ಅದು ಬಿಟ್ಟರೆ ನೆಕ್ಸ್ಟ್ ದೀಪಾ ಫ್ರಮ್ ಕುಂದಾಪುರ, ಅದುವೇ ನಮ್ಮೂರೇ. ಸೊ ನಮ್ಮ ತಂದೆ ತಾಯಿ ಎಲ್ಲ ನಮ್ಮೂರೇನೆ. ಸೊ ನಮ್ಮ ತಂದೆ ತಾಯಿ ಅಲ್ಲಿದ್ದವರು. ಇನ್ನೊಂದು ಹೇಮಲತಾ ಮೇಲಗೌಡ ಅಂತ ಇದೆ. ಅಂದ್ರೆ ನನ್ನ ಪ್ರಕಾರ ಅವರು ಊರ ಹೆಸರು ಹಾಕಿಲ್ಲ ಅನ್ಕೊಂತೀನಿ, ಕಂಪ್ಲೀಟ್ ಅವ್ರದೇ ಹೆಸರು ಇರ್ಬೇಕಿದು. ಹೇಮಲತಾ ಮೇಲಗೌಡ ಅಂತ ಇದೆ. ಸೊ ಗೊತ್ತಿಲ್ಲ. ಸೊ ನೋಡೋಣ, ಗೊತ್ತಿಲ್ಲ ಹೆಸರು ನಮಗೆ. ಐ ಥಿಂಕ್ ಊರ ಹೆಸರು ನಮ್ಗೆ ಅರ್ಥ ಆಗಿಲ್ಲ. ಇನ್ನೊಬ್ರು ಯಾರೋ ಕಲರ್ ಚಾಲೆಂಜ್ ಮಾಡಿ ಅಂತ ಹಾಕಿದ್ದಾರೆ, ಚೇಂಜ್. ಓಕೆ, ಬಿಟ್ಟಾಕು. ಓಕೆ, ನೆಕ್ಸ್ಟ್ ಇದು ಯಾರೋ ಸ್ವಲ್ಪ ದೊಡ್ಡದಾಗಿ ಹಾಕಿದ್ದಾರೆ, ಓದು. ನೇತ್ರ ಫ್ರಮ್ ಮೂಡಿಗೆರೆ, ಮಧುಗಿರಿ ಕಣೆ. ಸರಿ ಓಕೆ, ಸಾರಿ. ನೇತ್ರ ಫ್ರಮ್ ಮಧುಗಿರಿ, ತುಮಕೂರು ಡಿಸ್ಟಿಕ್. ನಿಮ್ಮ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ವ್ಲಾಗ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ವೆರಿ ಸಪೋರ್ಟಿವ್ ಟು ಯು, ಎಸ್ಪೆಷಲಿ ನಿಮ್ಮ ಫಾದರ್ ಇಸ್ ಅ ವೆರಿ ಕ್ರೇಜಿ ಆ್ಯಂಡ್ ಫ್ರೆಂಡ್ಲಿ ಪರ್ಸನ್. ಫುಲ್ ಕ್ರೇಜಿ ನಮ್ಮಪ್ಪ. ಕ್ರೇಜಿ ಅದೊಂದು ಪಿಕ್ಚರ್ ಅಲ್ಲಿ ಬರುತ್ತಲ್ಲ, ಅದು ಎಂ ಅಂತಷ್ಟೇ ಮೂಡಿಗೆರೆ ಅಂತಾನೆ ಬಂದ್ಬಿಡುತ್ತೆ. ಸಾರಿ, ಅದಕ್ಕೆ ಕೆಳಗೆ ಅವರು ಹಾಕಿದ್ದಾರೆ, ಬಿಡು. ಅದು ಆ ಕಮಿಟಿಗೆ ಯಾರು ರಿಪ್ಲೈ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸುಪ್ರೀತಾ ಬೆಳ್ಳಂಬಾರ ಅಂತೆ. ಬೆಳ್ಳಂಬಾರ ಯಾವ ಸೈಡ್ ಬರುತ್ತದು? ಬೆಳ್ಳಬಾರ, ಬೆಳ್ಳಬಾರ ತಳದ ಕೆಳಗೆ ಯಾರು ಕರೆಕ್ಷನ್ ಮಾಡಿದ್ದಾರೆ ನೋಡ್ತೀನಿ. ಇಲ್ಲ, ಊರ ಹೆಸರು ಗೊತ್ತಿಲ್ಲ. ಬೆಂಗಳೂರು ತರ ಅನ್ನಿಸ್ತು ನಂಗೆ ಅದು. ಸುಪ್ರೀತಾ ಬೆಳ್ಳಬಾರ ಅಂತ ಇದೆ. ಓಕೆನಾ? ನೆಕ್ಸ್ಟ್ ಪುನೀತ್ ಕುಮಾರ್ ಹಾಸನ. ಪುನೀತ್ ಕುಮಾರ್ ಹಾಸನಿಂದ. ನೆಕ್ಸ್ಟ್ ಕುಮಾರ್, ಅದು ಇನ್ಶಿಲು ಹಾಕೊಂಡಿದ್ದಾರೆ ಅವರು, GH ಅಂತ. ಓಕೆ, ನೆಕ್ಸ್ಟ್ ನನ್ನ ಹೆಸರು ಕಾವ್ಯ, ಮಂಡ್ಯ ಜಿಲ್ಲೆ ಮಳವಳ್ಳಿ, ನಮ್ಮ ಊರು ಸಿದ್ದಪ್ಪ ಹೋಟೆಲ್ ಪಕ್ಕದ್ದೇ, ನಮ್ಮ ಮನೆಗೆ ಬಂದು ದಿನ ಬನ್ನಿ ನಮ್ಮ ಮನೆಗೆ, ಅಂದ್ರೆ ಒಂದಿನ ನಮ್ಮ ಮನೆಗೆ ಅಂತ. ಖಂಡಿತವಾಗ್ಲು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ನೆಕ್ಸ್ಟ್ ಮೋಹಿತ್ ಗೌಡ, ವರಂಗಲ್ ಅಂತ ನಾನು ಕೇಳಿಲ್ಲ. ಈ ಸೈಡ್ ಬರಲ್ವಾ ಅಂತ, ವರಂಗಲ್ ಅಂತ. ಓಕೆ, ನೆಕ್ಸ್ಟ್ ಸಹನಾ ಭದ್ರಾವತಿ ಅಂದ್ರೆ ಶಿವಮೊಗ್ಗ ಸೈಡ್ ಅಲ್ವಾ? ಭದ್ರಾವತಿಗೆ ಅಂದ್ರೆ ಶಿವಮೊಗ್ಗ ಹೋಗೋ ದಾರಿಯಲ್ಲಿ ರೋಡ್ ಕಡೆ ಹೋಗಿದ್ದೀವಿ. ನೆಕ್ಸ್ಟ್ ತೀರ್ಥ ರಂಗನಾಥ್ ಆಲೂರು, ಹಾಸನ, ನಮ್ಮ ಹಾಸನ ಡಿಸ್ಟಿಕ್. ಇನ್ನೊಂದು ದೀಪಾ ರಾಥೋಡ್, ಬೆಳಗಾವಿ ಬೆಲವಿ ಅಂತ ಇದೆ. ಓಕೆ, ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಇನ್ನೊಂದು ಶ್ರೀವಾಣಿ ಶೃಂಗೇರಿ. ನಾವು ಅದೇ ಹೋಗಿದ್ವಲ್ಲ, ಚೆನ್ನಾಗಿತ್ತು ಮಾತ್ರ. ನೆಕ್ಸ್ಟ್ ಆಕ್ಚುಲಿ ಯಾದಗಿರಿ, ಅವ್ರ ಅಕೌಂಟ್ ID ಹೇಳಿದರೆ ಶಿಲ್ಪಾ ಪ್ರಸಾದ್ ಯಾದಗಿರಿ ಅವರು. ನೆಕ್ಸ್ಟ್ ಅಶ್ವಿನಿ ಬೆಂಗಳೂರು ಅವರು, ಪಲ್ಲವಿ ಬೆಂಗಳೂರು ಅವರು, ಮತ್ತೆ ಶ್ರೀಲಕ್ಷ್ಮಿ ಪೈ ಫ್ರಮ್ ಹಾಸನ. ಐ ಥಿಂಕ್ ಪೈ ಇಂಟರ್ನ್ಯಾಷನಲ್ ಅಲ್ಲಿ ವರ್ಕ್ ಮಾಡೋರು ಅನ್ಕೊಂತೀನಿ. ಶ್ರೀಲಕ್ಷ್ಮಿ ಅಂತ ಇದೆ ನೋಡಿ. ನೆಕ್ಸ್ಟ್ ಸುಮಿತ್ರಾ ಫ್ರಮ್ ಸುಳ್ಯ, ಸಂಪಾಜಿ ಅಂತ ಇದೆ. ಸೌಜನ್ಯ ಕನ್ನಿಯೋರ್
ಬೆಳ್ತಂಗಡಿ, ಕನಿಯೂರು ಬೆಳ್ತಂಗಡಿ ಎಲ್ಲ ಕೇಳಿ ಬೆಳ್ತಂಗಡಿ ಬೆಳ್ತಂಗಡಿ ಇಲ್ಲ ಸಕಲೇಶ್ಪುರ ಸೈಡು. ಓಕೆ. ನಯನ ಕಲಬುರ್ಗಿ ಅವರು ಕಲಬುರ್ಗಿಯಿಂದ ಎಲ್ಲ ನೋಡ್ತಾರೆ. ಓಕೆ. HP ಮಧು ಫ್ರಮ್ ಹಾಸನ, ಜಾಸ್ತಿ ಹಾಸನ ಬೆಂಗಳೂರು ಇದೆ, ಬೆಂಗಳೂರಲ್ಲೇ ಊರ್ ಕಡೆ. ಓಕೆ. ಭವಾನಿ ಬೆಂಗಳೂರು. ಧನ್ಯಶ್ರೀ H ಫ್ರಮ್ ಅಂಕನಹಳ್ಳಿ. ಅದು ಯಾವ ಸೈಡ್ ಬರುತ್ತೆ? ನಾನು ಕೇಳಿಲ್ಲ. ಇಲ್ಲ. ಇನ್ನೊಂದು ಏನು ಹಿರಿಸಾವೆ, ಇದು ನಾವು ಬರೋ ಬೆಂಗಳೂರು ಟು ಹಾಸನ ಬರೋ ಇದ್ರಲ್ಲ ಮೋದಿನ್ ಶಾ ಅಂತ ಇದೆ. ಹಿರಿಸಾವೆ ಚನ್ನರಾಯಪಟ್ಟಣ ತಾಲೂಕು ಅಂತ ಇದೆ. ಸಾಮ್ರಾಟ್ ಶೆಟ್ಟಿ ಬ್ಲಾಗ್ಸ್ ಕಮೆಂಟ್ ಅಷ್ಟೇ. ಮೋಹಿತ್ ಗೌಡ ಅಂಡ್ ಹೊರಗೇರಹಳ್ಳಿ. ಯಾವ ಸೈಡ್ ಬರುತ್ತೆ ಅದೆಲ್ಲ ಅಂತ ಕಮೆಂಟ್ ಹಾಕಿ ಇದ್ರಲ್ಲಿ. ನಿಜ ಕೇಳಿಲ್ಲ, ಆಲ್ರೆಡಿ ನಾನು ಕಮೆಂಟ್ ಹಾಕಿದ್ದೀನಿ, ಬೇಕಾ ಬೇಡವಾ ಅನ್ನೋದು. ಅಲ್ಲ, ಇದನ್ನ ಸೇರ್ಸ್ ಹಾಕ್ಬಿಡಿ, ಒಬ್ಬೊಬ್ರು ಬೇರೆ ಇನ್ನೊಂದು ಮಾಲಾ ಹೊಸಕೋಟೆ ದೊನ್ನೆ ಬಿರಿಯಾನಿ ಇಸ್ ಎ ಫೇಮಸ್. ದೊನ್ನೆ ಬಿರಿಯಾನಿ ಅಲ್ಲ, ಹೊಸಕೋಟೆ ದಮ್ ಬಿರಿಯಾನಿ. ಆಯ್ತು, ಯಾವ್ದೋ ಒಂದು ಬಿರಿಯಾನಿ. ಆಯ್ತು. ನೆಕ್ಸ್ಟ್ ಸವಿತಾ ಫ್ರಮ್ ಬೆಂಗಳೂರು KR ಪುರಂ. ಇದು ಏರಿಯಾ ಸಮೇತ ಹೇಳಿದ್ದಾರೆ. ನಾವಿರೋದು KR ಪುರಂ ಅಂದ್ರೆ ಹಾಸನಲ್ಲಿ. ಅಶ್ವಿನಿ ಹೊಳೆನರಸೀಪುರ. ನಮ್ದು ಕೋಡಾಪುರ ಅಕ್ಕ ಅನ್ನ. ಐ ಥಿಂಕ್ ರಿತ್ವಿಕ್ ಪೂಜಾರಿ ಅಂತ ಕುಂದಾಪುರ ಬಿಡೋದು. ನಮ್ದು ಕುಂದಾಪುರ ಅಕ್ಕ ಅಂಡ್ ಸೂಪರ್ ವ್ಲಾಗ್ಸ್ ಅಂತ ಹಾಕಿದ್ದಾರೆ. ರಜಿನಿ ದೇವನಹಳ್ಳಿ ಪಕ್ಕ ಹಳ್ಳಿ. ಓಕೆ. ಶಿಲ್ಪಾ ಶೆಟ್ಟಿ ಇಂಡಿ ಅಂದ್ರೆ ಯಾವರು ನಂಗೂ ಗೊತ್ತಿಲ್ಲ. ಅನುರಾಧ ನಮ್ಮ ಬೆಂಗಳೂರು. ವರ್ಷಿಣಿ ನಂಜನಗೂಡು ಮೈಸೂರು ಹೋಗಿದ್ದೀವಿ ನಾವು, ಇಲ್ಲ ಅಲ್ವಾ? ಆ ರೂಟಲ್ಲಿ ಹೋಗಿದ್ದೀವಿ ಅಷ್ಟೇ, ಅಲ್ಲಿಗೆ ಹೋಗಿಲ್ಲ. ಓಕೆ. ತಾರಾ ಕುವೆಂಪು ನಗರ ಮೈಸೂರು ಸುಮಾರು ಸಲ ಬಂದಿದ್ದೀವಿ, ನಂಗೆ ಇಷ್ಟ. ಮಮತಾ ಸಿರ್ಸಿ, ಭಾನುಪ್ರಿಯ ಮೈಸೂರು, ಸಹನಾ ಅರ್ಕಲ್ಗೂಡು, ಅದು ಬಿಟ್ಟರೆ ನಿತ್ಯ ಅಂತ ಮೇಲ್ಕೋಟೆಯವರು, ಮತ್ತೆ ಇನ್ನು ಸುಹಾಸ್ ಗೌಡರು ಬೆಂಗಳೂರು, ಭಾರತಿ ಫ್ರಮ್ ಹಾಸನ, ಚೈತ್ರ ಕಾಶಿನಾಥ್ ದಾವನಗಳ ಕಾಶಿಪುರ ದವನಗ ಕಾಶಿಪುರ ಅಂತ ಇದೆ. ಅಥವಾ ಮಿಸ್ಟೇಕ್ ಆಗಿದೆ ಅಥವಾ ನಾವೇ ತಪ್ಪಾಗಿ ಓದ್ತಿದೀವೋ ಗೊತ್ತಾಗ್ತಿಲ್ಲ. ದಯವಿಟ್ಟು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಪ್ಲೀಸ್ ಬೈಕಬೇಡಿ. ಆಮೇಲೆ ಕರಂಗಾವ ಎಲ್ಲಿದೆ ಬೇಬಿ? ಕಣ್ಕಡಲ್ಲ, ಕಡಲ್. ಓಕೆ. ಕರಂಗಾವ. ಶಿವಾನಂದ ಅಂತ. ಅದು ನಿತ್ಯಶ್ರೀ ಮಂಡ್ಯ ನಮ್ಮ ಮಂಡ್ಯದವರು. ಕೆಂಬರು ಆಯ್ತಾ. ಕಾವ್ಯ ಫ್ರಮ್ ಕೋಲಾರ್. ಓಕೆ, ಕೋಲಾರಿಂದ ನೋಡ್ತಾರೆ. ಪ್ರೀತಿ ರಾಮು ಬೆಂಗಳೂರು ಅವರು. ಮಮತಾ ಫ್ರಮ್ ಮಂಡ್ಯ. ಗುಲಾಬಿ ಪೂಜಾರಿ ಫ್ರಮ್ ಮುಂಬೈಯಿಂದ ನೋಡ್ತಾರಾ? ಐ ಥಿಂಕ್ ಪೂಜಾರಿ ಅಂದ್ರೆ ಊರ್ ಕಡೆಯವರು, ಅವ್ರು ಮುಂಬೈಲಿ ಸೆಟ್ಲ್ ಆಗಿದ್ದಾರೆ ಅನ್ಕೊಂತೀನಿ. ಮುಂಬೈ ಸೆಟ್ಲ್ ಆಗಿದ್ದಾರೆ ಅನ್ಸುತ್ತೆ. ಕರೆಕ್ಟ್. ನಿಮ್ ಕಡೆ ನಿಮ್ಮ ಜಾಸ್ತಿ ಮುಂಬೈ ಸೈಡ್ ಅಲ್ಲೇ ಇರೋದು ಇವ್ರದ್ದು. ಅದು ಬಿಟ್ರೆ ಸಹನಾ ಮಡಿಕೇರಿ ಕೂರ್ಗು, ಅನನ್ಯ ತುಮಕೂರು, ಅರ್ಪಿತಾ ಫ್ರಮ್ ಬೆಂಗಳೂರು ನಿಯರ್ ಕತ್ರಿಗುಪ್ಪೆ ಶ್ರೀನಿವಾಸ ನಗರ್. ಓಕೆ. ದೀಕ್ಷಾ ಫ್ರಮ್ ಮೈಸೂರು, ಅನ್ವಿತಾ ಫ್ರಮ್ ಉಡುಪಿ ಡಿಸ್ಟ್ರಿಕ್ಟ್ ಕುಂದಾಪುರ ಕೋಟೇಶ್ವರ ಅಂದ್ರೆ ಅಲ್ಲ ಊರ್ ಸೈಡ್. ರಾಜು ಹನುಮಂತು ಹೋಟೆಲ್ ಪಕ್ಕ ಮೈಸೂರು. ಹನುಮಂತು ಹೋಟೆಲ್ ಪಕ್ಕ ಕಣೆ. ಬಟ್ ನಾವು ಸುಮಾರು ಸಲ ಬಂದಿದ್ದೀವಿ. ಬಟ್ ಯಾವ ಹನುಮಂತು ಪಲಾವ್ ಅಂತ ಗೊತ್ತಿಲ್ಲ, ಸುಮಾರು ಹನುಮಂತು 2-3 ಇದೆ. ಅಶ್ವಿನಿ ಕಲಬುರ್ಗಿ, ಸಿರನೂರು, ಪೂಜಾ ಫ್ರಮ್ ದಾವಣಗೆರೆ, ದೀಪಿಕಾ ಫ್ರಮ್ ಸಾಂಸ್ಕೃತಿಕ ನಗರಿ ಮೈಸೂರು. ಚೆನ್ನಾಗಿ ಹಾಕಿದ್ದಾರೆ. ರಾಜಧಾನಿ, ಅದು ಸಾಂಸ್ಕೃತಿಕ ರಾಜಧಾನಿ ಮೈಸೂರು. ಶ್ವೇತಾ ಮಂಜುನಾಥ್ ಫ್ರಮ್ ಬೆಂಗಳೂರು. ಜಶ್ವಿಕಾ ಗಂಗಾವತಿ ಹೆಸರು ಅವರ್ದು ಅಲ್ವಾ? ಗಂಗಾವತಿ ಊರ ಹೆಸರು ಕಣೆ. ಹೌದಾ? ಇದು ನಾನು ಕ್ಯೂಟ್ ಆ್ಯಕ್ಚುಲಿ ಇವಳಿಗೆ ಕೊಡ್ಸಿದ್ದು. ಓಕೆ. ನೆಕ್ಸ್ಟ್ ಅದ್ಯಾಕೆ ಹಿಡ್ಕೊಂಡಿದ್ದು? ಸುಮ್ಮನೆ ಇಲ್ಲಿಗೆ ನೋಡಲಿ ಹತ್ರದಿಂದ ಅಂತ. ಸುಮ್ಮನೆ ಎಂತ ನಿನ್ನನ್ನೇ ನೋಡೋದು, ಇದು ನೋಡಲಿ. ಆಯ್ತಾಯ್ತು. ನಂದಿನಿ ಫ್ರಮ್ ಕುಮಟಾ ಉತ್ತರ ಕನ್ನಡ. ಓಕೆ. ಉತ್ತರ ಕನ್ನಡ. ನಾವು ಉತ್ತರ ಕರ್ನಾಟಕ ಹೋಗಿಲ್ಲ ಅಲ್ವಾ? ಒಂದ್ಸಲ ಹೋಗಿಲ್ಲ. ಬಟ್ ಉತ್ತರ ಕರ್ನಾಟಕದವ್ರದ್ದು ಊಟ ಮಾಡಿದೀವಿ, ಬೆಂಗಳೂರಲ್ಲಿ ಸಿಗುತ್ತೆ. ನಿಜ ಹೇಳ್ತೀನಿ, ಅದ್ಭುತವಾದ ಟೇಸ್ಟ್ ಉತ್ತರ ಕರ್ನಾಟಕದವ್ರದ್ದು ಊಟ. ಜಾಸ್ತಿ ಇವಳಿಗೆ ಇಷ್ಟ ಆಗುತ್ತೆ. ನಂಗೆ ರೊಟ್ಟಿ ಐಟಮ್ಸ್ಗಳು ನಂಗೆ ಅಷ್ಟು ಲೈಕ್ ಆಗಲ್ಲ, ಇವಳಿಗೆ ಇಷ್ಟ. ನಂಗೆ ಇಷ್ಟ ಆಗುತ್ತೆ ಜೋಳದ ರೊಟ್ಟಿ, ಮತ್ತೆ ಉಚ್ಚಲ್ ಚಟ್ನಿ ಅಲ್ಲ, ಇನ್ನು ಗೊಡ್ಗಾರ, ಮತ್ತೆ ಕಾಯಿ ಇದ್ಕು ಮಾಡ್ತಾರೆ. ತರಕಾರಿದು ಪಲ್ಯ ಏನೋ ಮಾಡ್ತಾರೆ, ಸಕ್ಕದಾಗಿರುತ್ತೆ. ಸುಮಾರು ಸಲ ತಿಂದಿದ್ದೀನಿ ನಾನು. ಮತ್ತೆ ಪುಷ್ಪ ಫ್ರಮ್ ಉಡುಪಿ. ಉಡುಪಿನ. ನಂದಿನಿ ಫ್ರಮ್ ಮೈಸೂರು, ಯುಕ್ತಾ ಫ್ರಮ್ ಮೈಸೂರು, ಮಧು ಫ್ರಮ್
ಏನು ಅದು ಹೆಸರುಘಟ್ಟ ಹೆಸರುಘಟ್ಟ ಅಂದರೆ ಬೆಂಗಳೂರು ಸೈಡ್. ಹೌದಾ? ಓಕೆ, ಇದು ಓದು. 85 ಓದು. ಹಾಸನ ಅಲ್ಲ, ಹಾಸನ ಫ್ರಮ್ ಮಂಗಳೂರು. ಸಹನ ಅನ್ಸುತ್ತೆ. ಇರಬೇಕು. ಸಹನ ಫ್ರಮ್ ಮಂಗಳೂರು. ಲಾವಣ್ಯ ಶಿವಮೊಗ್ಗಕ್ಕೆ ನಾವು 3-4 ಸಲ ಬಂದಿದ್ದೀವಿ. ಅಲ್ಲಿ ಒಂದ್ಸಲ ಜೋಗ್ ಫಾಲ್ಸ್ ಅಲ್ಲಿ ಅಷ್ಟು ನೀರು ಬರೋದು ನೋಡಿಲ್ಲ. ಒಂದು ಸಲನೂ ನಾವು ಜೋಗ್ ಫಾಲ್ಸ್ ಅಲ್ಲಿ ಅದು ಕಂಪ್ಲೀಟ್ ಫುಲ್ಲು ತುಂಬಿ ನೀರು ಸುರಿಯತ್ತಲ್ಲ, ನೋಡಿಲ್ಲ. ಬಟ್ ನೋಡ್ಬೇಕಂತ ತುಂಬಾ ಆಸೆ ಇದೆ. ನೋಡೋಣ ಯಾವಾಗ ಆಗತ್ತೆ. ಟೋಟಲ್ 4 ಸಲ ಬಂದಿದ್ರು ಕಡಿಮೆ ನೀರೇ ನೋಡಿರೋದು ನಾವು. ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಎಲ್ಲೇ? ದರ್ಶನ್ ಫ್ರಮ್ ಕೋಲಾರ. ಯಾಕಂದ್ರೆ ಸುಮ್ಮನೆ ಇರಲಿ, ಆಮೇಲೆ ದರ್ಶನ್ ಫ್ರಮ್ ಕೋಲಾರಿಂದ ನೋಡ್ತಾರೆ. ಓಕೆ. ಚಂದುಶ್ರೀ ಏನು ಕಾಚಮಾರನಹಳ್ಳಿ. ಓಕೆ, ಕಾಚಮಾರನಹಳ್ಳಿ ಬೆಂಗಳೂರು ಈಸ್ಟ್ ಫ್ರಮ್ ಸೀಯಿಂಗ್ ಯುವರ್ ವಿಡಿಯೋಸ್ ಅನ್ನ. ಓಕೆ. ಲಕ್ಷ್ಮಿ ಗುಮ್ಮಟ. ಓಕೆ, ಗುಮ್ಟಾ ನಗರಿ ಬಿಜಾಪುರ. ಈಗ ಬಿಜಾಪುರದಿಂದ ನೋಡ್ತಿರೋಕೆ. ಮಮತಾ ಕುಲಕರ್ಣಿ ಫ್ರಮ್ ಬೆಂಗಳೂರು. ಐಶು ಫ್ರಮ್ ಉಡುಪಿ. ಡೆಲಿಶಾ ಫ್ರಮ್ ದುಬೈ. ದೇಲಿಶಾ ದಯಾಸ್ ಅಂತ ಇದೆ. ದೇಲಿಶಾ ಫ್ರಮ್ ದುಬೈಯಾ? ದುಬೈಗೆ ಹೋಗಿರೋರು ನೋಡ್ತಿದಾರ ಅಥವಾ ದುಬೈಲಿ ಇರೋರೇ ನಮ್ಮ ಹೆಸರು ನೋಡ್ತಿದ್ರೆ ಗೊತ್ತಿಲ್ಲ. ಬಟ್ ಹೆಸರು ಮಾತ್ರ ಡೆಲಿಶಾ ಅಂತ ಇದೆ. ಸೊ ದುಬೈರವರೇ ಇರ್ತಾರೆ ಅನ್ಸುತ್ತಲ್ವಾ? ಏನಂತೆ ನಮ್ಮ ವಿಡಿಯೋ ದುಬೈಲಿ ನೋಡ್ತಾರೆ ಅಂತೀಯಾ? ನಾವು ಒಂದ್ಸಲ ದುಬೈಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ದುಬೈ ಕರೆಸ್ಕೊಳ್ಳಿ ಪ್ಲೀಸ್. ದುಬೈ ಕರೆಸ್ಕೊಳ್ಳಿ ಡೆಲಿಶಾ ಪ್ಲೀಸ್. ಐ ಥಿಂಕ್ ಅವ್ರಿಗೆ ಕನ್ನಡ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. 2 ಥರನೂ ಹೇಳ್ತೀನಿ. ಡೆಲಿಶಾ ಅವರೇ, ಥ್ಯಾಂಕ್ ಯು ಸೊ ಮಚ್ ದುಬೈಯಿಂದ ನೋಡ್ತಿರೋದಕ್ಕೆ. ಹಾಯ್ ಡೆಲಿಶಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಪ್ಲೀಸ್ ಸಪೋರ್ಟಿಂಗ್ ಅಸ್. ಓಕೆ, ನೆಕ್ಸ್ಟ್ ಅಲ್ಲಪ್ಪ ಫ್ರಮ್ ಆಲಪ್ಪ ಫ್ರಮ್ ಧರ್ಮತಿ ಅಂತ ಇದೆ. ತಾಲೂಕು ಮೂಡಲ ಏನದು. ಓಕೆ, ಬೆಳಗಾವಿಯಿಂದ. ಓಕೆ, ಆಮೇಲೆ ಡೈಲಿ ಬ್ಲಾಗ್ಸ್ನ ನಿಲ್ಲಿಸ್ಬೇಡಿ. ಆ್ಯಕ್ಚುಲಿ ಇವಳು ಮಿಸ್ ಆಗಿ ನೀವು ಅದೇ ಸಪೋರ್ಟ್ ಮಾಡಿಲ್ಲ ಅಂದರೆ ನಿಲ್ಲಿಸ್ತೀವಿ ಅಂದರೆ ನಾನು ಅದೇ ಬ್ಲಾಗ್ ಬೈದೆ. ನಾನು ಏನೇನೋ ನಾನು ನಿಲ್ಲಿಸಲ್ಲ, ನಾನು ಮಾಡೇ ಮಾಡ್ತೀನಿ ಅಂದೆ. ಬಟ್ ಅದಕ್ಕೆ ಹಾಕಿರೋದವರು. ಚಂದ್ರಿಕಾ ಫ್ರಮ್ ಕೊಪ್ಪಳ. ಚಂದ್ರಿಕಾ ಫ್ರಮ್ ಕೊಪ್ಪಳ. ಆಮೇಲೆ ನಾವು ನಿಮ್ಮೂರು ಹಾಸನ ಹತ್ರ ಶೆಟ್ಟಿಹಳ್ಳಿ. ಈಗ ನಾವು ಇರೋದು ಶಿವಮೊಗ್ಗದಲ್ಲಿ. ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಹಾಸನದಲ್ಲಿ ಇದ್ದೀನಿ. ನಾನು ಇದುವರೆಗೂ ಶೆಟ್ಟಹಳ್ಳಿ ಚರ್ಚ್ ನೋಡೇ ಇಲ್ಲ. ಇವನು ಕರ್ಕಂಡೇ ಹೋಗಿಲ್ಲ ಶೆಟ್ಟಹಳ್ಳಿ ಚರ್ಚಿಗೆ. ಶೆಟ್ಟಹಳ್ಳಿ ಚರ್ಚ್ ಕಂಪ್ಲೀಟ್ ನೀರು ಇಲ್ಲದ ಟೈಮಲ್ಲೂ ನೋಡಿದ್ದೀನಿ. ಒಬ್ಬ ಸುಮಾರು ಸಲ ಹೋಗಿದ್ದಾನೆ, ವಿಡಿಯೋ ಗಿಡಿಯೋಗಂತ ಇರ್ಬೋದು ಅಥವಾ ಅವ್ರ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದಾನೆ. ಬಟ್ ನಾನು ಇದುವರೆಗೂ ಒಂದು ಚೂರು ನೀರು ಇಲ್ಲದಿರೋ ಟೈಮಲ್ಲೂ ಹೋಗಿದ್ದೀನಿ. ನೀರು ಫುಲ್ ಇದ್ದಾಗಲೂ ಈಜು ಹೊಡ್ಕೊಂಡೆಲ್ಲ ಹೋಗಿದ್ವಿ. ಆ ಟೈಮಲ್ಲಿ ಹುಡುಗಾಟದ ಬುದ್ಧಿ. ಬಟ್ ಒಂದು ಟೈಮಲ್ಲಿ ನನ್ನ ಫ್ರೆಂಡ್ ಶಶಾಂಕ್ ಅಂತ ಅರ್ಕಲ್ಗೂಡವನು. ಬಟ್ ಒಂದು ನ್ಯೂಸ್ ಬಂತು, ಅಂದರೆ ನಾನು ಇರಲಿಲ್ಲ, ಈಜೋಡಕ್ಕೆ ಹೋಗಿ ಆ್ಯಕ್ಚುಲಿ ಒಂದು ಸತ್ತೋದ ಅಂತ ನ್ಯೂಸ್ ಆಯಿತು. ನಿಜವಾಗ್ಲೂ ಅಂದರೆ ಕಾಲೇಜ್ ಮೇಟ್ ನಾವು 3 ಜನ ಇದ್ದಿದ್ದು, ನಾನು, ಅಭಿ ಮತ್ತು ಶಶಾಂಕ್ ಅಂತ. ಅಭಿ ನಂಗೆ ಫೋನ್ ಮಾಡಿ, ಆ್ಯಕ್ಚುಲಿ ನನ್ನ ಹತ್ರ ಶಶಾಂಕ್ 200 ರೂಪಾಯಿ ಸಾಲ ಇಸ್ಕೊಂಡಿದ್ದ ಒಂದು ಟೈಮಲ್ಲಿ. ಅವ್ನು ಅಭಿ ಇದ್ದವನು ಫೋನ್ ಮಾಡಿ, ಶಶಾಂಕ್ ಈ ಥರ ಓದ ಅಂತ ಕಣೋ ಅಂತ ತಕ್ಷಣ, ಸುಮ್ಮನೆ ಇರಲ್ಲ, ಅವನ ಹತ್ರ 200 ರೂಪಾಯಿ ಸಾಲ ಇಸ್ಕೊಂಡಿದ್ದಾನೆ, ಅವ್ನು ಕೊಟ್ಟೇ ಇಲ್ಲ ಅಂತ ಹೇಳಿದೆ. ಆಗ ಅವ್ನು ಬೈದಿದ್ದ, ಏನಿಲ್ಲ ಮಾತಾಡ್ತೀನಿ. ನಾನು ಅವ್ನು ಕಾಮಿಡಿ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ಟು ವಿಷಯ ಗೊತ್ತಾದಾಗ ತುಂಬ ಅಪ್ಸೆಟ್ ಆಯಿತು, ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಆ ಟೈಮಿಂದನೇ ಈ ಥರ ನೀರಿರೋ ಜಾಗ, ಹೊಳೆ, ಕೆರೆ, ಆ ಥರ ಜಾಗಕ್ಕೆ ನಾನು ಈಜಾಡಕ್ಕೆ ಹೋಗೋದೇ ಬಿಟ್ಬಿಟ್ಟೆ. ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗೋದು ಕಷ್ಟ. ನಾನು ನಮ್ಮ ಜೀವಕ್ಕೆ ಯಾವ ತೊಂದರೆ ಆಗ್ತದೆ ಬಿಟ್ಟು. ಆಕ್ಚುಲಿ ಇವನು ಸ್ಟಂಟ್ಸ್ ಎಲ್ಲ ಮಾಡ್ತಿದ್ದ, ಅದರಿಂದ ಒಂದ್ಸಲ ಕಾಲಿಗೆನ ಏಟಾಗಿತ್ತು. ಆವಾಗ ಹಿಂಗಾಗಿತ್ತು ಕಾಲಲ್ವಾ ಕಾಲಿಗೆ. ಅವಾಗ ಇನ್ಮೇಲೆ ಮಾಡಲ್ಲ ಅಂತ ಹೇಳ ಬಿಟ್ಟ. ಆಮೇಲೆ ಸಾರಿ ಹೆಂಗೆ ಅಂದರೆ, ಡ್ಯಾನ್ಸ್ ಮಾಡೋ ಟೈಮಲ್ಲಿ ನಾನು ಹಿಂದ್ಗಡೆ ಮುಂದ್ಗಡೆ ಟೋಟಲ್ 3 ಜನ ಅಟ್ಟೆ ಟೈಮಲ್ಲಿ ಹಿಂಗೆ ಬ್ಲ್ಯಾಕ್ ಫ್ಲಿಪ್ ಹೊಡಿಬೇಕಿತ್ತು. ಸೊ ನಾನೇನು ಮಾಡಿದೆ, ಹಿಂಗೆ ಅಂದ್ಕೊಂಡು ಹಿಂಗೆ ಟೇಕ್ ಆಫ್ ತಗೊಳ್ಳೋ ಟೈಮಲ್ಲಿ ಎದುರುಗಡೆ ಇದ್ದು ನಾನು ಹೊಡೆದಿಲ್ಲ. ಸೊ ನನಗೆ ಏನಾಯಿತು, ಮೈಂಡ್ ಆಫ್ ಆಯಿತು. ನಾನು ಆಲ್ರೆಡಿ ಏರಿಗೆ ಹೋದೆ, ದುಬ್ಬ ಅಂತ ಬಿದ್ದೆ, ಕಾಲಿದಾಯಿತು, ಕಂಪ್ಲೀಟ್ ಟ್ವಿಸ್ಟ್ ಆಯಿತು. ನನ್ನನ್ನು ಎತ್ಕೊಂಡು ಹೋದ್ರು. ಸೊ ನಾನು ಎತ್ಕೊಂಡು ಹೋಗೋ ಟೈಮಲ್ಲಿ ಇವಳು ಅಳ್ತಾಳೆ ಅಂದ್ಕೊಂಡಿದ್ದೆ. ಬಟ್ ಇವಳು ನಗಾಡ್ತಾ ಇದ್ಲು, ಬೇರೆಯವ್ರ ಜೊತೆ ಮಾತಾಡ್ಕೊಂಡು ನಗಾಡ್ತಿಲ್ಲ. ದಿನ ಹರ್ಟ್ ಆಗೋಯ್ತು ನನಗೆ. ಇದೆ ಲವ್ ಮಾಡ್ತಿದ್ದೆ ನೀನು, ಅವಾಗ ಓಕೆ ಅಂತ ಹೇಳಿದ್ದೆ ಅಷ್ಟೇ ಆಯ್ತಾ. ನನ್ನನ್ನು ಎತ್ಕೊಂಡು ಹೋದ್ರು. ಡಾಕ್ಟ್ರು ಹೇಳಿದ್ರು ನಾಳೆ ಕಾಂಪಿಟೇಷನ್ನು, ಡ್ಯಾನ್ಸ್ ಕಾಂಪಿಟೇಷನ್ನು. ಸೊ ಕರ್ಕೊಂಡು ಹೋದ್ರು. ಅಯ್ಯ
ಕೆಮ್ಸಿದ್ದಿ. ಸೊ ಹುಷಾರಿಲ್ಲ ಅಂದ್ರೆ ಬಂದಿದ್ದೀನಿ, ಅದಕ್ಕೆ ಅವ್ನಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಕೆಮ್ಸಿದ್ದಿ ಅಂತ. ಶಬಾಷ್. ಆಯಿತಾ, ಆಸ್ಪತ್ರೆ ಕರ್ಕೊಂಡು ಹೋದ್ರು. ಅವ್ರು ಹೇಳಿದ್ರು ಕಡಿಮೆ ಅಂದ್ರೆ 1 ವಾರ ವಾಕ್ ಮಾಡೋಂಗೆಲ್ಲ ರೆಸ್ಟೇ ತಗೋಬೇಕಂದ್ರು. ಏನು ಮಾಡೋದು ನೆಕ್ಸ್ಟ್ ಆದ್ರೆ ಆಗಿದ್ದಾಗ್ಲಿ ಅಂತ ನೆಕ್ಸ್ಟ್ ಡೇ ಅದೇ ಕಾಲ್ ನೋವು ಇದ್ರು ಕಾಂಪಿಟೇಷನ್ ಅಟೆಂಡ್ ಮಾಡಿ ಎನರ್ಜಿ ತಗೊಂಡು ಸೋಲೋ ಕಾಂಪಿಟೇಷನ್ ಫಸ್ಟ್ ಪ್ಲೇಸ್ ವಿನ್ ಆಗಿದ್ದೆ ನಾನು ಕಲಾಭವನದಲ್ಲಿ ಡ್ಯಾನ್ಸ್ ಮಾಡಿ. ಅದಾದ್ಮೇಲೆ 1 ವಾರ ನೆನ್ಪಿರ್ಬೇಕಲ್ವ, ಎನರ್ಜಿ ಎಲ್ಲ ತಗೊಂಡು ಎಲ್ಲ ಕುಡ್ಕೊಂಡು ಹೋಗಿದ್ದೆ ಅಲ್ವಾ. ಆಮೇಲೆ ಬಟ್ ಆ್ಯಕ್ಚುಲಿ ನಾವು ಮಾತಾಡಿದೆ ಬೇರೆ. ಸೊ ಖಾಲಿ ಇದಾಯ್ತಲ್ಲ 1 ವಾರ 1 ತಿಂಗಳ ತನಕ ನಾನು ಜಿಮ್ನಾಸ್ಟಿಕ್ಸಿಗೆ ಹೋಗಿರಲಿಲ್ಲ. ಅದಾದ್ಮೇಲೆ ಹೋದೆ, ಹುಡುಗರೆಲ್ಲ ಇದ್ದರು, ಬನ್ನಿ ಅಣ್ಣ ಮಾಡಿ ಅಣ್ಣ ಅಂದರು. ಓಕೆ ಅಂತ ಹಿಂಗೆ ಬಂದು ನಿಂತ್ಕೊಂಡೆ, ಹಿಂಗೆ ಅಂತ ಇದ್ದೀನಿ. ಯಾಕೋ ಮನ್ಸು ಬರ್ತಾ ಇಲ್ಲ. ಒಂದು 2-3 ಸಲ ಟ್ರೈ ಮಾಡಿದೆ. ಯಾವಾಗಲೂ ಹೇಳಲ್ಲ, ನಿಜ ಹೇಳ್ಬೇಕಾದ್ರೆ ನಾನು ಹೇಳಿದ್ದು ಇವ್ನಿಗೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಹೊಡಿಬಾರ್ದು ಅಂತ ನನ್ನ ಹತ್ರ ಪ್ರಾಮಿಸ್ ಹಾಕಿಸ್ಕೊಂಡಿದ್ದೆ. ಇವನು ಅದನ್ನ ಮರ್ತೇ ಬಿಟ್ಟವನೇ. ಇವಾಗ ಯಾವಾಗ ಹೇಳಿದ್ರು ನಾನೇ ಹೋಗಿ ನಿಂತ್ಕೊಂಡೆ, ಯಾಕೆ ನಂಗೆ ಹೊಡೆಯಕ್ಕೆ ಮನ್ಸಾಗಿಲ್ಲ, ಬಂದೆ ಅಂತಾನೆ ಹೇಳಿ. ಅಲ್ಲ ಆಗಿದ್ದು ಇನ್ಸಿಡೆಂಟ್ ಹೇಳ್ತಿರೋದು ಆಯ್ತಾ. ನಾನು ಹೋದೆ, ಹಿಂಗೆ ಅಂದೆ, ಒಂದ್ಸಲ ಸಪೋರ್ಟ್ ಕೊಟ್ಟರು ತಿರುಗಿ ನಿಂತ್ಕೊಂಡೆ. ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಬರ್ತೀನಿ ಕಣ್ರಪ್ಪ, ಬಾಯ್ ಟಾಟಾ ಬಾಯ್ ಅಂತ ಹಿಂಗೆ ಬಾಗ್ಲ ಹತ್ರ ಹೋದೆ. ಕೇಳಿದ್ರು ಯಾಕಣ್ಣ ಜಿಮ್ನಾಸ್ಟಿಕ್ಸ್ ಮಾಡಲ್ವಣ್ಣ, ಯಾಕಣ್ಣ ಅಂದೆ. ನಾನು ಟರ್ನಾಗಿ ಒಂದೇ ಮಾತಂದೆ, ನೋಡಪ್ಪ ಜೀವ ಇದ್ದರೆ ಹೆಂಗೆ ಬೇಕಾದ್ರೂ ಬದುಕ್ಬೋದು, ಹೆಂಗೆ ಬೇಕಾದ್ರೂ ಹೆಸರು ಮಾಡ್ಬೋದು, ರಿಸ್ಕು ತಗೊಂಡು ಬೇಡ ಕಣಪ್ಪ. ಯಾಕೆ ನಂಗೆ ಭಯ ಸ್ಟಾರ್ಟ್ ಆಯಿತು, ನನ್ನ ಜೀವದ ಮೇಲೆ ಭಯ ಸ್ಟಾರ್ಟ್ ಆಯಿತು. ಬಂದು ಇವಳ ಹತ್ರ ಹೇಳಿದೆ, ಅವಾಗ ಇವಳು ಹಣೆ ಹಾಕ್ಸ್ಕೊಂಡು ಬೇಡ ಬಿಡು ನೀನು ಟ್ರೈ ಮಾಡಬೇಡ ಅಂತ ಹೇಳಿದ್ಲು ಅಲ್ವಾ. ಬರ್ತೋಗ್ಬಿಟ್ಟೈತೆ, ಬಟ್ ನಾನಂತ ಪ್ರಾಮಿಸ್ ಹಾಕಿಸ್ಕೊಂಡಿದ್ದಂತೂ ನಿಜ. ಹೌದಾ, ನಂಗೆ ನೆನಪಿಲ್ಲ. ಅದೆಲ್ಲ ನೆನಪಿಲ್ಲ. ಅವಾಗ ಬಿಟ್ಟೆ. ಜೀವ ಇಂಪಾರ್ಟೆಂಟ್. ಅದಕ್ಕೆ ಜೀವ ಇಲ್ಲ, ಬಿಟ್ಬಿಡು ಅದನ್ನ. ಯಾಕಿಲ್ಲ, ನಂಗೆ ಬೇಜಾರಾದಾಗ ಇದಕ್ಕೆ ಅಲ್ಲ ಹೊಡಿಯೋದು ನಿನ್ ಮೇಲೆ ಕೋಪ. ಧನ್ಯ ಕೊಪ್ಪಳ ಫ್ರಮ್ ಪ್ರಾರ್ಥನಾ ಜನ್ಯ ಕಣೆಯದು ಧನ್ಯ ಕೊಪ್ಪಳ ಮತ್ತು ಪ್ರಾರ್ಥನಾ ಕೊಪ್ಪಳ. ಓಕೆ, ಇಬ್ರು ಥ್ಯಾಂಕ್ ಯು ಸೋ ಮಚ್. ಅದು ಬಿಟ್ಟರೆ ನಿರ್ಮಲಾ ಫ್ರಮ್ ಕೆಂಗೇರಿ. ಓಕೆ, ನಮ್ಮ ಏರಿಯಾದ ಪಕ್ಕನೇ. ಜನ್ಯ ಬೆಂಗಳೂರು ಇಂದ 2nd PU ಓದ್ತಿದ್ದೀನಿ. ಅಂಕಲ್ ಆ್ಯಂಡ್ ಆಂಟಿ ಅಂದರೆ ಅಂಕಲ್ ಆಂಟಿ ಅಂದರೆ ನಾನು ಇಲ್ಲದೆ ತುಂಬ ಚಿಕ್ಕ ಪಾಪು ಇರಬೇಕು ಕಣೆ. ಸೆಕೆಂಡ್ ಇಯರ್ PUC ಆಯ್ತು, ಅಟ್ಲೀಸ್ಟ್ ಅಣ್ಣ ಅಕ್ಕ ಅಂತ ಆದ್ರು ಪ್ಲೀಸ್, ಅಂಕಲ್ ಆಂಟಿ ಬೇಡ. ಮಗು ಆದ್ಮೇಲೆ ಮುಗಿತಲ್ಲ ಅಂಕಲ್ ಆಂಟಿ. ಓಕೆ, ತುಂಬ ಕ್ಯೂಟ್ ಆಗಿದ್ದಾಳೆ. 1 ಲವ್ ಫಾರ್ ಪುನರ್ವಿ ಶೆಟ್ಟಿ ಬೇಬಿ. ಚಿನ್ನಿ ಅಕ್ಕ ರಿಯಲ್ ನೇಮ್ ಏನು? ಚಿನ್ನಿ ಅಂದರೆ ನನ್ನ ತಂಗಿ ಯಶಸ್ವಿತಾ ಅಂತ. ಓಕೆ, ಹಾಯ್ ಚೈತ್ರ ಫ್ರಮ್ ತೋರನಗಲ್ಲು ಬಳ್ಳಾರಿ. ಐ ಆಮ್ ವರ್ಕಿಂಗ್ ಇನ್ ಜಿಂದಾಲ್ ಕಂಪನಿ ಅಂತೆ. ಓಕೆ, ಎಲ್ಲೋ ಕೇಳಿದ್ದೀನಿ, ಜಿಂದಾಲ್ ಕಂಪನಿ ಎಲ್ಲೋ ಕೇಳಿದ್ದೀನಿ, ನೆನಪಾಗ್ತಿಲ್ಲ. ಓಕೆ, ಪಲ್ಲವಿ ನಂಜಪ್ಪ ತಮಿಳ್ನಾಡು ತಲವಾಡಿಯಿಂದ. ತಮಿಳ್ನಾಡು. ಓಕೆ, ಥ್ಯಾಂಕ್ ಯು. ಕನ್ನಡ ಬರುತ್ತಾನೆ, ಕನ್ನಡ ನೋಡ್ತೀರಾ? ಪರವಾಗಿಲ್ಲ ಹಂಗಾದ್ರೆ ಅಲ್ವಾ, ಎಲ್ಲ ಪರವಾಗಿಲ್ಲ. ಒಂದು ಮಟ್ಟ. ರಾಗಿಣಿ ಫ್ರಮ್ ಪುಣೆಯಿಂದನೂ ನೋಡ್ತಾರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಣ್ಣ. ಶ್ರವ್ಯ ಫ್ರಮ್ ತುಮಕೂರು. ನಯನ ಫ್ರಮ್ ಹಾಸನ. ಸರಸ್ವತಿ ಮೈಸೂರು. ನೀನಲ್ಲ ತಾನೆ? ಸರಸ್ವತಿ ಮೈಸೂರು. ಮಮತಾ ವಿ ಚಿಕ್ಕೆ ಮಧುರೈ ದೊಡ್ಡಬಳ್ಳಾಪುರ. ಭವಾನಿ ಚಿತ್ರದುರ್ಗ ಡಿಸ್ಟಿಕ್. ನಾನು ಡೈಲಿ ವಿಡಿಯೋಸ್ ನೋಡ್ತೀನಿ ಬ್ರದರ್, ನಿಮ್ಮದು ನೈಸ್ ವಿಡಿಯೋಸು. ಚಿಕ್ಕ ಜಾಜೂರ್ ಅನ್ಸುತ್ತೆ. ಚಿಕ್ಕ ಜಾಜೂರ್ ಇರಬೇಕು ಅಂತ ಗೊತ್ತಿಲ್ಲ. ಐ ಥಿಂಕ್ ಹೆಸರುಗಳು ತಪ್ಪಾಗೋದ್ರೆ ದಯವಿಟ್ಟು ಪ್ಲೀಸ್ ಬೈಕೋಬೇಡಿ. ನೀವೇ ಹೇಳ್ದಂಗೆ ಲಾಂಗ್ ವಿಡಿಯೋಸ್ ಈಗ ಸ್ಟಾರ್ಟ್ ಮಾಡಿದ್ದೀರಾ. ಸ್ವಲ್ಪ ದಿನ ಬೇಕು ಜಾಸ್ತಿ ವ್ಯೂಸ್ ಆಗೋಕ್ಕೆ. ವೆಯ್ಟ್ ಮಾಡಿ ನೋಡೋಣ, ಮುಂದೆ ಜಾಸ್ತಿ ವ್ಯೂಸ್ ಆಗುತ್ತೆ. ನಾವು ಡೈಲಿ ನೋಡ್ತೀವಿ ನಿಮ್ಮ ವಿಡಿಯೋಸ್ ನಮಗೆ ನೀವು ತುಂಬ ಇಷ್ಟ ಅನಿಸುತ್ತೆ. ಅಲ್ಲಿ ಓದ್ಬೇಕು, ನೀವು ಏನು ಹಾಕಿದ್ರು ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಈ ಥರ ಪ್ರೀತಿ ತೋರಿಸಿದ್ರೆ ತುಂಬಾನೇ ಖುಷಿ ಆಯ್ತು. ಇನ್ನೂ ಸ್ವಲ್ಪ ಎನರ್ಜಿ ಜಾಸ್ತಿ ಆಯ್ತು ನಮಗೆ, ಇನ್ನೂ ವಿಡಿಯೋಸ್ಗಳು ಮಾಡೋಣ ಅಂತ. ನನ್ನ ಹೆಸರು ದೀಪಿಕಾ, ನಮ್ಮೂರು ಟಿ ನರಸೀಪುರ. SR ಕೃಷ್ಣ ಗೌಡ ತ್ರಿವೇಣಿ ಸಿ ಸಕ್ಕರೆನಾಡು ಮಂಡ್ಯ. ಓಕೆ, ಸಕ್ಕರೆನಾಡು ಮಂಡ್ಯಗೆ ನಾವು ಮಂಡ್ಯಗೆ ಹೋಗಿದ್ದೀವಾ? ನಾನು ಹೋಗಿದ್ದೀನಿ, ನೀನು ಗೊತ್ತಿಲ್ಲ, ನಾನು ಸುಮಾರು ಸಲ ಹೋಗಿದ್ದೀನಿ. ಓಕೆ, ನನ್ನ ಹೆಸರು ಲಕ್ಷ್ಮೀದೇವಿ, ನಮ್ಮೂರು ಚಿಕ್ಕೋಸಹಳ್ಳಿ. ಓಕೆ, ಚಿಕ್ಕೋಸಹಳ್ಳಿ. ಓಕೆ, ಮೈ ನೇಮ್ ಇಸ್ ಪ್ರಿಯಾಂಕಾ. ಎಸ್, ನನ್ನೂರು ಮೈಸೂರು. ಯಾಕೋ ಏನೋ ನೋಡಿ ಯಾರೊಬ್ರು ಬೈತಿದ್ದಾರೆ, ಯಾಕೋ ಭಿಕ್ಷೆ ಬೇಡ್ತೀಯಾ
ಕಂಟೆಂಟ್ ಇದ್ರೆ ನೋಡ್ತಾರೆ, ನಿಂದು ಏನಿದೆ ಬರೀ ಕಿತ್ತೋಗಿರೋ ಪ್ರಮೋಷನ್ಸ್. ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ನಾವ್ ಯೂಟ್ಯೂಬ್ ಅಲ್ಲಿ ಪ್ರಮೋಷನ್ಸ್ ಮಾಡಲ್ಲ. ಹೌದು, ದೊಡ್ಡ ವಿಡಿಯೋಸ್ ಬ್ಲಾಗ್ ಅಲ್ವಂತೂ ನಾವು ಪ್ರಮೋಷನ್ಸ್ ಮಾಡಲ್ಲ. ಬಟ್ ಚಿಕ್ಕ ಅಂದ್ರೆ ಶಾರ್ಟ್ಸ್ ಅಲ್ಲಿ ಅಂದ್ರೆ ಮಾಡಿರ್ತೀವಿ, ನಮ್ಮ ಹೊಟ್ಟೆಪಾಡಿಗೆ ನಾವು ಮಾಡಿರ್ತೀವಿ. ಹೌದು. ಸೊ ನಿಮ್ಗೆ ಇಷ್ಟ ಆದ್ರೆ ನೋಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಹೌದು, ಖಂಡಿತವಾಗ್ಲಿ. ಇವಾಗ ಈ ಕಾಮನ್ ಆಗಿ ನಾನು ಪ್ರತಿಯೊಬ್ಬರಿಗೆ ಏನು ಹೇಳ್ತೀನಿ ಅಂದ್ರೆ, ಇವಾಗ ನೋಡಿ ಇವರು ನೆಗೆಟಿವ್ ಕಮೆಂಟ್ಸ್ ಹಾಕಿದಾರಲ್ಲ, ಈಗ ನಾನು ಖಂಡಿತವಾಗ್ಲೂ ನಾನು ಬೈಯೋಕ್ಕೂ ಹೋಗಲ್ಲ. ಯಾಕೆಂದರೆ ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ. ನಾನು ಆಲ್ಮೋಸ್ಟ್ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳು ಇವಾಗ ನನಗೊಂದು 80% ಪಾಸಿಟಿವ್ ಇರೋ ಒಂದು 20% ನೆಗೆಟಿವ್ ಬಂದೇ ಬರುತ್ತೆ. ನಾನು ಕಾಮನ್ ಆಗಿ ನಾನು ಡಿಲೀಟ್ ಮಾಡ್ತೀನಿ. ನಾನು ಕಣ್ಣಿಗೆ ಬಿಟ್ಟರೆ ನಾನು ಡಿಲೀಟ್ ಮಾಡ್ತೀನಿ. ಕಣ್ಣು ಬಿತ್ತಲ್ಲ ಎಲ್ಲ ಡಿಲೀಟ್ ಮಾಡಿಬಿಡು ಅಷ್ಟೇ. ಸೊ ನಾನು ಡಿಲೀಟ್ ಮಾಡ್ತೀನಿ, ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಏನಕ್ಕೆ ಅಂದರೆ, ಟು ಬಿ ಫ್ರ್ಯಾಂಕ್ ಆಗಿ ಹೇಳೋದಾದರೆ, ಈಗ ನನಗೆ ಒಬ್ಬ ವ್ಯಕ್ತಿ ಇಷ್ಟ ಇಲ್ಲ. ಓಕೆ, ಒಂದು XYZ ಒಂದು ಹೆಸರು ಹೇಳ್ತೀನಿ, XYZ, ಆ ವ್ಯಕ್ತಿ ನನಗೆ ಇಷ್ಟ ಇಲ್ಲ. ಸೊ ನಾನು ಏನು ಮಾಡ್ತೀನಿ, ಅವ್ರ ವೀಡಿಯೋಸೇ ನೋಡಲ್ಲ, ಅನ್ಫಾಲೋ ಮಾಡ್ತೀನಿ, ಇಲ್ಲ ಬ್ಲಾಕ್ ಮಾಡ್ತೀನಿ ಅಷ್ಟೇ. ಸೊ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರು ಏನು ಮಾಡಿದ್ರೆ ನಮಗೆ ಅವಶ್ಯಕತೆ ಇಲ್ಲ. ಸೊ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ಸೊ ನೀವು ನೆಗೆಟಿವ್ ಕಮೆಂಟ್ಸ್ ಹಾಕೋ ಬದಲು ದಯವಿಟ್ಟು ಅವ್ರನ್ನ ಇಗ್ನೋರ್ ಮಾಡಿಬಿಡಿ ಅಷ್ಟೇ. ನಾನು ಅದು ಒಳ್ಳೇದು ಬಿಡು. ಓಕೆ, ಪ್ರೀತಿ HK ಬನ್ನಿ ಜಟ್ಟಿ ಥಿಂಕ್ ಹೇಳಿಲ್ಲ. ನೇತ್ರಾವತಿ ಹಾಸನ್ ಉದಯಗಿರಿ ಅವ್ರ ಹಾಸನ್ನು. ಓಕೆ, ನೆಕ್ಸ್ಟ್ ಗಂಗಾ ಮೈಸೂರು. ಓಕೆ, ಇಷ್ಟು ಆಯ್ತಾ? ನಾವು ಅಷ್ಟೊಂದು ಓದಿದ್ವಾ? 100 ಆಯ್ತಾ? ಏನಪ್ಪ ಗೊತ್ತಾಗ್ತಿಲ್ವಲ್ಲ ನನಗೆ. ಎಲ್ಲ ಓದಿದೀವಿ, ಓದಿರ್ತೀವಿ, ಫಾಸ್ಟಾಗಿ ಓದಿದೀವಲ್ಲ, ಗೊತ್ತಾಗಿಲ್ಲ. ಓದಿದ್ದೀವಿ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ನಿಜವಾಗ್ಲೂ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಂಬಾ ಶಾಕ್ ಆಯ್ತು. ಯಾವುದು ಅಂದ್ರೆ ದುಬೈ ಇರ್ಬೋದು, ಪುಣೆ, ತಮಿಳ್ನಾಡು, ಮುಂಬೈ. ನಮ್ದು ಗೊತ್ತು ಬಿಡಿ, ನಮ್ಮ ಹಾಸನ ಸುತ್ತಮುತ್ತ, ನಮ್ಮ ಹಾಸನ, ಮೈಸೂರು, ಮಂಡ್ಯ, ಹೊಳೆನರಸೀಪುರ ಇವೆಲ್ಲ ಬಿಡಿ ನಮ್ದು ಗೊತ್ತಾಗುತ್ತೆ. ಬಟ್ ಆ ಕಡೆ ನೋಡ್ತಿದ್ದಾರೆ ಅಂತ ಅಂದ್ರೆ ಇವಾಗ ಎಲ್ಲೋ ಒಂದು 0.1% ಇನ್ನೂ ಹೋಪ್ ಸ್ವಲ್ಪ ಜಾಸ್ತಿ ಆಯ್ತು. ಓಕೆ, ಇನ್ನೂ ಚೆನ್ನಾಗಿ ಮಾಡಬೇಕು ನೋಡ್ತಾರೆ. ವಿಡಿಯೋಸ್ಗಳು ನಾನಂತೂ ಬಿಡಲ್ಲ. ಒಂದ್ಸಲ ಇವ್ರು ಅನ್ಕೊಂಡ್ರೆ ಬಿಡಲ್ಲ. ದಯವಿಟ್ಟು ಅವರು ಯಾರೋ ಒಬ್ರು ಹೇಳಿದ್ರು ಭಿಕ್ಷೆ ಬೇಡ್ತಾ ಇದ್ದಾನಂತ. ಹಂಗೆ ಅನ್ಕೊಳ್ಳಿ, ತೊಂದರೆ ಇಲ್ಲ. ಏಕೆಂದರೆ ಟು ಬಿ ಫ್ರ್ಯಾಂಕ್, ಇರೋ ವಿಷಯ ನಾನು ಡೈರೆಕ್ಟಾಗಿ ಹೇಳ್ತೀನಿ. ನನಗೆ ಇವಾಗ ಇಷ್ಟೊಂದು ಫಾಲೋವರ್ಸು, ನನಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಬಂದಿದ್ದು, ನಾನು ಕೇಳ್ಕೊಂಡೇನೆ ನಾನು ಸಂಪಾದನೆ ಮಾಡಿದ್ದು. ನಾನು ಇರೋದನ್ನ ಹೇಳ್ತೀನಿ. ನಾನು ಎಷ್ಟೋ ಜನರಿಗೆ ನಾನು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ನಾನು ಮೆಸೇಜ್ ಮಾಡ್ತಿದ್ದೆ. ನಾನು ನನ್ನ ವೀಡಿಯೋಸ್ಗಳನ್ನ ನೋಡಿ ಇಷ್ಟ ಆದರೆ ಫಾಲೋ ಮಾಡಿ ಅಂತೆಲ್ಲ ಕೇಳಿದ್ದೀನಿ. ಇವಾಗಲೂ ಮೆನ್ಷನ್ ಮಾಡ್ತೀನಿ, ಅವ್ನು ಕೇಳ್ಕೊಂಡೆ ಬೆಳೆದಿರೋದು. ಆದರೆ ಅವ್ನು ಯಾವತ್ತು ಸುಮ್ಮನೆ ನನ್ನ ಒಬ್ಬರಿಗೆ ನಾನು ಫಾಲೋ ಮಾಡಿ, ಸುಮಾರು ಜನ ಕಳಿಸ್ತಾರೆ ನನ್ನನ್ನು ಫಾಲೋ ಮಾಡಿ. ಬಟ್ ಅವ್ನು ಯಾವತ್ತೂ ಥರ ಹೇಳಲ್ಲ. ಅವ್ನು ಹೇಳಿರೋದು ಒಂದೇ, ನನ್ನ ವೀಡಿಯೋಸ್ ನೋಡಿ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಅದು ಮೆನ್ಷನ್ ಮಾಡಿದ್ದಾನೆ. ತುಂಬ ಜನ ಆ್ಯಕ್ಚುಲಿ ನಾನು ಫಸ್ಟ್ ಜಾಸ್ತಿ ಮೆಸೇಜ್ ಆಗ್ತಿದ್ದಿದ್ದು ಯಾರಿಗೆ ಅಂದರೆ ಇನ್ಫ್ಲುಯೆನ್ಸರ್ಸ್ಗಳಿಗೇನೆ. ಇವಾಗ ನಾನು ಹೆಂಗೆ ಇನ್ಫ್ಲುಯೆನ್ಸರ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ, ಆ ಥರ ಇವಾಗ ನಾನು ಬಂದಾಗ ತುಂಬ ಜನ ಇದ್ರಲ್ಲ, ಎಷ್ಟೋ ಜನರಿಗೆ ನಾನು ಮೆಸೇಜ್ ಹಾಕುವೆ. ನಾನು ಹಾಯ್ ಬ್ರೋ, ಹಾಯ್ ಸಿಸ್, ಹಾಯ್ ಮೇಡಮ್, ಹಾಯ್ ಸರ್, ನನ್ನ ಹೆಸರು ಸಾಮ್ರಾಟ್ ಶೆಟ್ಟಿ ಅಂತ, ಕ್ರಿಯೇಟರ್. ನಾನು ಇವಾಗ ಸ್ಟಾರ್ಟ್ ಮಾಡಿ ವೀಡಿಯೋಸ್ಗಳು ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ. ಕಂಟೆಂಟ್ ಕ್ರಿಯೇಷನ್ ಆಗಿರೋದು, ಪ್ರಮೋಷನ್ಸ್ಗಳಾಗಿರೋದು, ನಾನು ಈ ಥರ ಮಾಡ್ತಾಯಿದ್ದೀನಿ. ಒಂದು ಸಲ ನನ್ನ ವೀಡಿಯೋಸ್ಗಳನ್ನ ನೋಡಿ ನಿಮಗೆ ನನ್ನ ಟ್ಯಾಲೆಂಟು, ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆ ಥರ ನಾನು, ನೀವು ಹೇಳಿದ್ರಲ್ಲ ಬೇಡ್ಕೊಳ್ಳೋದು ಅಂತ, ಆ ಥರ ಬೇಡ್ಕೊಂಡೇ ನಾನು ನನ್ನ ಫಾಲೋವರ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ನಂಗೆ ಈಸಿಯಾಗಿ ನನಗೆ ಫಾಲೋವರ್ಸ್ಗಳಾಗಿಲ್ಲ. ನಾನು ಸತ್ಯನೇ ಹೇಳ್ತಿರೋದು, ಈಸಿಯಾಗಿ ನಾನು ಇವಾಗ ಈ ಪೊಸಿಷನಿಗೆ ಬಂದು ಕೂತಿಲ್ಲ. ನಾನು ತುಂಬ ಕಷ್ಟಪಟ್ಕೊಂಡು, ತುಂಬ ಬೇಡ್ಕೊಂಡೆ, ಕೈ ಮುಗಿದು ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಎಲ್ಲೇ ಹೋದ್ರೂ ಸಪೋರ್ಟ್ ಮಾಡಿ, ನಾನು ಯಾವುದೇ ವೀಡಿಯೋಸ್ಗಳು ಹಾಕಿದ್ರು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇಲ್ವಾ, ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ ನಾನು ಹೇಳೋದು. ಸೊ ನಾನು ಯಾರ್ಯಾರು ಸಪೋರ್ಟ್ ಮಾಡ್ತಿರಲ್ಲ, ಇಲ್ಲಿ ಇಟ್ಕೊಳ್ತೀನಿ ನಾನು ಅವ್ರನ್ನ, ಸತ್ಯವಾಗ್ಲೂ ಹೇಳ್ತಿರೋದು. ಸುಮ್ಮನೆ ನಾನು ಸುಮ್ಮನೆ ಏನೋ ಒಂದು ಮಾತಿಗೆ ನಾನು ಹಲೋ ಮೈ ಹೀರೋಸ್ ಅಂತ ಹೇಳಲ್ಲ. ನನ್ನ ಮನ್ಸಾರೆ ಹೇಳೋದು. ನಾನಿವಾಗ ಈ ಜಾಗದಲ್ಲಿ ಕೂತಿದ್ದೀನಿ, ನಾನು ನಿಜವಾಗ್ಲೂ ನನ್ನ ಲೈಫಲ್ಲಿ ನನ್ನ ಲೈಫಿಗೆ ನಾನೊಬ್ಬ ಹೀರೋ ಆಗಿದ್ದೀನಿ ಅಂದರೆ ನನ್ನ ಫಾಲೋವರ್ಸು, ನನ್ನ ಸಬ್ಸ್ಕ್ರೈಬರ್ಸೇ ನನ್ನ ಕಣ್ಣಿಗೆ ಅವ್ರುಗಳು ಹೀರೋ ಥರ ಕಾಣ್ತಾರೆ. ಸೊ ಈ ಹೀರೋಗಳಿಂದಲೇ ನಾನು ಹೀರೋ ಆಗಿದೆ ಅಷ್ಟೇ. ಇವನೊಬ್ಬ ಹೀರೋ ಆಗಬೇಕು ಅಂತಂದರೆ ನಿಮ್ಮೆಲ್ಲ ಹೀರೋಗಳ ಸಪೋರ್ಟಿಂದನೇ ಅವ್ನು ಹೀರೋ ಆಗಿದ್ದು. ಸೊ ದಯವಿಟ್ಟು ಅವನಿಗೆ ಸಪೋರ್ಟ್ ಮಾಡಿ. ಈಗಲೂ ಕೇಳ್ತೀನಿ, ನಾನು ಈಗಲೂ ಬೇಡ್ಕೊಳ್ತೀನಿ, ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಹೇಳೋದಷ್ಟೇ, ನಮ್ಮ ಕಂಟೆಂಟ್ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಇಲ್ಲಾಂದ್ರೆ ನಾವು ಯಾವ ಥರ ಮಾಡಬೇಕಂತ ಹೇಳಿ ಅದೇ ಥರ ಚೇಂಜಸ್ ಮಾಡ್ಕೊಂಡು, ನಾವು ಹೊಸ್ದಾಗಿ ಮಾಡ್ತಿರೋದಲ್ವ, ಸೊ ಚೇಂಜಸ್ ಮಾಡ್ಕೊತೀವಿ. ನೋಡೋಣ.
ಸೊ ಇವಾಗ ನೀವು ಹೇಳಿದ್ರಿ ಪ್ರಮೋಷನ್ಸ್ ಹೌದು, ಆ್ಯಕ್ಚುಲಿ ನಾನು ಬದುಕ್ತಾ ಇರೋದು ಅದರಲ್ಲೇ, ನನ್ನ ಲೈಫ್ ಲೀಡ್ ಮಾಡ್ತಿರೋದು ಅದರಲ್ಲೇ. ಮತ್ತು ಇನ್ನೊಂದು ಇವಾಗ ಅಡ್ಡದಾರಿ ಹಿಡಿದು ನಾನು ಯಾವುದೇ ರೀತಿ ನಾನು ದುಡ್ಡು ಮಾಡ್ತಾ ಇಲ್ಲ. ಒಂದು ಟೈಮಲ್ಲಿ ಇತ್ತು, ಅದಕ್ಕೆ ಜನರುಗಳು ಬೈದಿದ್ದಾರೆ, ಅದನ್ನ ಸರಿ ಮಾಡ್ಕೊಂಡು ವರ್ಷಾನ್ಗಟ್ಲೆ ಎಷ್ಟು ಸುಮಾರು ವರ್ಷನೇ ಆಗ್ತಾ ಬಂತು ಅದನ್ನೆಲ್ಲ ಕಮ್ಮಿ ಅಂದ್ರೆ 4 years ಮೇಲಾಗಿದೆ. 4 ಇಲ್ಲ 3 years ಬೇಬಿ ನಾನು ಪ್ರೆಗ್ನೆಂಟ್ ಮದುವೆ ಆಗಿ 4 ವರ್ಷ. ಇವಾಗ ಆಗಸ್ಟಿಗೆ 4 ವರ್ಷ ನಾವು ಮದುವೆ ಆಗಿ. ಓಕೆ, ಸೊ 3 years. ಅದೇ ಒಟ್ಟು ನಾ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಇಳಿಸಿದ್ದು. ಅವಾಗ ಗೊಂಬೆಗೆ 1 ವರ್ಷ ಆಯ್ತು, ಅದಕ್ಕಿಂತ ಮುಂಚೆ ಅದಕ್ಕಿಂತ 2 ಟೋಟಲ್ 3 ವರ್ಷ ಆಗಿದೆ. ನಾನು ಬೇಡದೇ ಇರೋ ಪ್ರಮೋಷನ್ಸ್ ಎಲ್ಲ ಮಾಡಿಬಿಟ್ಟೆ ನಾನು 3 ವರ್ಷ ಆಗ್ತಾ ಬಂತು. ಆದರೂ ಒಬ್ರೊಬ್ರು ಅದನ್ನ ಬೈತೀರ. ಐ ಥಿಂಕ್ ನಂಗೆ ಏನು ಅನ್ಸುತ್ತೆ ಅಂದರೆ, ಓಕೆ ಅವ್ರು ಇವಾಗ ನೋಡಿರ್ತಾರೆ ವೀಡಿಯೋಸ್, ಹಳೆಯ ವೀಡಿಯೋಸ್ ಯಾರ್ಯಾರು ಹಾಕಿರ್ತಾರೆ ಅದನ್ನ ನೋಡ್ಕೊಂಡು ಬೈದಿರ್ತೀರ ಅಷ್ಟೇ. ಬಟ್ ನಾನು ಯಾವತ್ತೂ ಯಾರೇ ಒಬ್ಬರು ನನಗೆ ಕೆಟ್ಟದಾಗ ಅಥವಾ ಕಮೆಂಟ್ ಅಥವಾ ಏನಾದ್ರು ಒಂದು ಬೈದಾಗ ನಾನು ರಿವರ್ಸಾಗಿ ಅವ್ರಿಗೆ ಯಾವತ್ತೂ ನಾನು ಬೈದಿಲ್ಲ. ಯಾವ ಥರ ಯಾವುದೋ ನಾನು ಕಮೆಂಟ್ಸ್ಗಳನ್ನ ಡಿಲೀಟ್ ಮಾಡಿ ಸುಮ್ಮನೆ ಆಗ್ತೀನಿ. ನಾನು ಜಗಳ ಆಡೋಕ್ಕೆ ನಾನು ಹೋಗಲ್ಲ, ನಂಗೆ ಇಷ್ಟನೂ ಇಲ್ಲ. ಅವನು ಯಾವಾಗಲೂ ಅಷ್ಟೇ, ಮನೇಲಿ ಅಷ್ಟೇ, ನಮ್ಮ ಜೊತೆ ಅಷ್ಟು ಜಗಳ ಆಡಲ್ಲ. ಏನಕ್ಕಂದರೆ ಇವಾಗ ನಾನೇ ಅವ್ನ ಜೊತೆ ಜಗಳ ಆಡಿದ್ರೆ ಅವನೊಂದು ಸ್ವಲ್ಪ ಕೂತಿರ್ತಾನೆ, ಸ್ವಲ್ಪ ಸಮಾಧಾನ ಆದಮೇಲೆ ಆಮೇಲೆ ಅವನೇ ಬರ್ತಾನೆ ಅಷ್ಟೇ, ಅವ್ನು ಜಗಳ ಆಡೋಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ಯಾರು ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರೆ ನನಗೇನಾದ್ರು ಹರ್ಟ್ ಆದರೆ ಅವರಿಗೆ ರಿವರ್ಸ್ ಮೆಸೇಜ್ ಹಾಕ್ತೀನಿ. ಏನಂತ, ಸರ್ ಯಾಕೆ ಸರ್ ಬೈತಾ ಇದ್ದೀರಾ, ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್, ನಾನು ಇವಾಗ ಆ ಥರ ಮಾಡ್ತಿಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾನು ಮೊದಲು ಆ ಥರ ಮಾಡ್ತಿದ್ದು, ಇವಾಗ ಮಾಡೋದೇ ಈ ಥರ ಆಯಿತು ಅಂತ ಹೇಳಿದಾಗ ಎಷ್ಟೋ ಜನ ಹೌದಾ ಬ್ರೋ ಬೇಗ ಮಾಡ್ಕೊಬೇಡಿ ಅಂತ ಹೇಳಿದವರು ಇದ್ದಾರೆ. ಓಕೆ, ನಂದು ಇವಾಗ ಯಾರೋ ಒಬ್ರು ಕಳಿಸಿರೋ ವಿಡಿಯೋ ಅದು ನೋಡಿ ನೀವು ಇವಾಗ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡೆ ನಾನು. ಓಕೆ ಬೇಗ ಮಾಡ್ಕೊಡಿ ಸಾರಿ ಅಂತ ಹೇಳಿದವರು ಇದ್ದಾರೆ. ಏನಂದರೆ ಪ್ರೀತಿಯಿಂದ ನಾನು ಮಾತಾಡ್ತೀನಿ ಅಷ್ಟೇ ನಾನು ಹೇಳೋದು. ಸೊ ಪ್ರೀತಿ ಕೊಡಿ ಅಷ್ಟೇ ನಾನು ಕೇಳೋದು, ಪ್ರೀತಿ ಕೊಡಿ, ಸಪೋರ್ಟ್ ಮಾಡಿ ಅಷ್ಟೇ ನಾನು ಹೇಳೋದು. ಬೇಬಿ ಎಂಡ್ ಮಾಡಿಬಿಡು. ಓಕೆ, ಇದೇ ಥರ ನಮ್ಮ ಬ್ಲಾಗ್ಸ್ನ ನೋಡ್ತಾ ಇರಿ. ಸೊ ಅದಕ್ಕೆ ಒಂದು ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ ಆಯ್ತಾ. ಓಕೆ, ತುಂಬಾ ಊರುಗಳಿಂದ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಟ್ ಇನ್ನ ತುಂಬಾ ಊರುಗಳಿಗೆ ರೀಚ್ ಆಗೋದು ಬ್ಯಾಲೆನ್ಸ್ ಇದೆ. ಹೌದು, ತುಂಬಾ ಇನ್ನೂ ರೀಚ್ ಆಗಬೇಕು. ತುಂಬಾ ಊರುಗಳಿದೆ. ಸೊ ತುಂಬಾ ಊರುಗಳು, ತುಂಬಾ ಹಳ್ಳಿಗಳು ರೀಚ್ ಆಗಬೇಕು. ನೋಡೋಣ, ಟ್ರೈ ಮಾಡ್ತೀನಿ. ನಿಮ್ಗಳ ಸಪೋರ್ಟ್ ಇದೆ, ನೋಡೋಣ. ಇನ್ನೊಂದು ಸ್ವಲ್ಪ ತಿಂಗಳುಗಳು ಆಗಲಿ, ಆಮೇಲೆ ಮತ್ತೆ ಇನ್ನೊಂದ್ಸಲ ಮಾಡೋಣ. ನಾನು ಯಾವ ಊರಿಂದ ಮಾಡ್ತಿದ್ರೆ ಅವಾಗ ಸ್ವಲ್ಪ ಜಾಸ್ತಿ ಆಗಿರುತ್ತಾ ಅಂತ ನೋಡೋಣ. ಓಕೆ, ಇದೇ ಥರ ನಮ್ಮ ಬ್ಲಾಗ್ನ ನೋಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟಾಟಾ, ಬೈ ಹೀರೋಸ್, ಬಾಯ್.